ನಮಸ್ಕಾರ ಸ್ನೇಹಿತರೆ, ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೂ ಮತ್ತು ಯೂಟ್ಯೂಬ್ ಚಾನಲ್ಗೂ ಸುಸ್ವಾಗತ. ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಕ್ಕಂಥದ್ದು ಏನು ಅಂತಂದರೆ, ಇಂಜೇವಾಡಿ ಲಕ್ಷ್ಮೀ ಚೌಕಲ್ಲಿ ಇರ್ತಕ್ಕಂಥ ಶ್ರೀ ಗಣೇಶ ಸೌತ್ ಇಂಡಿಯನ್ ಹೋಟೆಲ್ ಅಂತೇಳಿ. ಇದು 5 ವರ್ಷದಿಂದ ಇವರು ಇಲ್ಲೇ ಇದ್ದಾರಂತೆ. ಸೊ ಇವರು ಕರ್ನಾಟಕದವರು, ಎಸ್ಪೆಷಲಿ ಗುಲ್ಬರ್ಗದಿಂದ ಬಂದವರು. ಸೊ ಇವರು ಸೌತ್ ಇಂಡಿಯನ್ ಫುಡ್ಸ್ ಭಾಳ ಚೆನ್ನಾಗಿ ಮಾಡ್ತಾರೆ. ಸೊ ನಾನು ಹೋಗಿ ಒಂದು ಸಲ ಟ್ರೈ ಮಾಡಿದೆ. ಇಲ್ಲಿ ದೋಸೆ ಅಲ್ಲದೆ ಮೈಸೂರು ಬೋಂಡ ಮತ್ತು ದಾಲ್ ವಡ, ಉದ್ದಿನಬೇಳೆ ವಡೆ ಈ ಥರ ಎಲ್ಲ ಇರುತ್ತೆ. ಸೊ ನೀವು ಏನಾದರೂ ಸೌತ್ ಇಂಡಿಯನ್ ಫುಡ್ಸ್ ತಿನ್ನಬೇಕು ಅನ್ನೋದಾದ್ರೆ ಒಂದ್ಸತಿ ಇವ್ರ ಅಂಗಡಿಗೆ, ಹೋಟೆಲ್ಗೆ ಭೇಟಿ ಮಾಡಿ. ಇದು ಬಂದ್ಬಿಟ್ಟು ಎಕ್ಸಾಕ್ಟಾಗಿ ಲಕ್ಷ್ಮೀ ಚೌಕ್ ಹತ್ರ ಬರುತ್ತೆ. ಲಕ್ಷ್ಮೀ ಚೌಕ್ ಹತ್ರ ಕಪಾಲಿ ವಡಾಪಾವಲೆ ಹತ್ರದಲ್ಲಿ ಸಿಗುತ್ತೆ ಇವ್ರ ಹೋಟೆಲ್. ಇಲ್ಲಿ ನೋಡ್ತಿದ್ರು ಮೈಸೂರು ಬೋಂಡ. ಅವ್ರು ಬೆಳಿಗ್ಗೆನೇ ಮಾಡ್ತಾರಂತೆ ಮೈಸೂರು ಬೋಂಡ. ಸೊ ಬೆಳಿಗ್ಗೆ 8ರಿಂದ ಹಿಡಿದ್ಬಿಟ್ಟು ಮಧ್ಯಾಹ್ನ 4 ಗಂಟೆವರೆಗೇನೋ ಇರುತ್ತೆ ಅಂತ ಹೇಳ್ತಿದ್ದಾರೆ ಇವರು ಹೋಟೆಲು. ಸೊ ಇವರು ಭಾಳ ವರ್ಷದಿಂದ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ ದಾಲ್ ವಡ ಮಾಡ್ತಿದ್ದಾರೆ. ಟೋಟಲಿ ಎಲ್ಲ ಚೆನ್ನಾಗೇ ಇರುತ್ತೆ ಇವ್ರ ಹತ್ರ ಟೇಸ್ಟು. ಮತ್ತು ಅದೊಂದೇ ಅಲ್ಲದೆ ಇವರು ಆನ್ಲೈನ್ ಸಹಿತ ಸಿಗುತ್ತೆ ಅಂತ ಇವ್ರದ್ದು. ಸೊ ನೀವು ಒಂದ್ಸಲ ಆನ್ಲೈನು ಟ್ರೈ ಮಾಡ್ಬೋದು, ಶ್ರೀ ಗಣೇಶ್ ಸೌತ್ ಇಂಡಿಯನ್ ಹೋಟೆಲ್ ಅಂತೇಳಿ. ಸೊ ಭಾಳ ಸೌತ್ ಇಂಡಿಯನ್ ಹೋಟೆಲ್ಸ್ ಭಾಳ ಫೇಮಸ್ ಆಗಿದೆ. ಇವ್ರು ನೋಡಿ, ಈಗ ನಾನು ಈರುಳ್ಳಿ ದೋಸೆ ಇವ್ರ ಹತ್ರ ಹೋಗಿ ತಿಂತಾ ಇರೋದು. ಸೊ ಈರುಳ್ಳಿ ದೋಸೆ ಭಾಳ ಚೆನ್ನಾಗಿ ಮಾಡಿದ್ರು. ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ನೋಡಿ ಈರುಳ್ಳಿ ದೋಸೆ. ಸೊ ಒಂದ್ಸಲ ಹೋಟೆಲ್ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತೇಳಿ. ಸೊ ನೀವು ಅಲ್ಲಿ ಕುತ್ಕೊಂಡು ಸಹಿತ ತಿನ್ಬೋದು ಹಿಂದ್ಗಡೆ, ಆ ಥರನೂ ಫೆಸಿಲಿಟಿ ಇದೆ. ಇಲ್ಲಾಂದರೆ ನಿಂತ್ಕೋಬೋದು. ನೋಡಿ ಇದು ರೇಟಸ್ ಎಷ್ಟಿದೆ ಅಂತೇಳಿ, ಸ್ವಲ್ಪ ಎಲ್ಲ ನಾರ್ಮಲ್ ರೇಟೇ ಇದೆ. ಸೊ ಇದೇ ಥರ ಇನ್ನಷ್ಟು ಮಾಹಿತಿ ಬೇಕು ಅನ್ನೋದಾದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.